ಇನ್ನು ಸಿಎಂಎಸ್ ಸಿಬ್ಬಂದಿಯ ಬೆನ್ನು ಬಿದ್ದಿದೆ ಖಾಕಿ ಟೀಮ್. ಸಿಎಂಎಸ್ ಸಿಬ್ಬಂದಿಯ ಕೆಲ ದಿನಗಳ ಆಕ್ಟಿವಿಟಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದು ಅದರ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದಾರೆ. ಡ್ರೈವರ್, ಗನ್ಮ್ಯಾನ್ಗಳು ಮತ್ತು ಆ ಒಂದು ಸಿಎಂಎಸ್ ಸಿಬ್ಬಂದಿ ಏನು ಹಣವನ್ನು ಮಾನಿಟರ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ಇರ್ತಾನೆ, ಆತನ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಈ ಹಿಂದೆ ಅವರ ಆಕ್ಟಿವಿಟಿಯ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸಿಎಂಎಸ್ ಸಿಬ್ಬಂದಿಯ ಬೆನ್ನು ಬಿದ್ದಿದೆ ಖಾಕಿ ಟೀಮ್. ಸಿಎಂಎಸ್ ಸಿಬ್ಬಂದಿಯ ಕೆಲ ದಿನಗಳ ಆಕ್ಟಿವಿಟಿಯನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಡ್ರೈವರ್, ಗನ್ಮ್ಯಾನ್ ಸೇರಿದಂತೆ ಸಿಎಂಎಸ್ ಸಿಬ್ಬಂದಿಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಸಿಬ್ಬಂದಿಗಳ ಮೊಬೈಲ್ ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಇವರು ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಸತತ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದರ ಬಗ್ಗೆ ಕಾಲ್ ಡೀಟೇಲ್ಸ್ ಅನ್ನ ತೆಗೆದು ಅವುಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಈ ಮಧ್ಯೆ ಅವರು ಯಾರ್ಯಾರನ್ನ ಮೀಟ್ ಮಾಡಿದ್ರು, ಎಷ್ಟು ಜನರಿಗೆ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಮತ್ತು ವಾಟ್ಸಪ್ ಕಾಲ್ ಮತ್ತು ಜನರಲ್ ಕಾಲ್ಸ್ಗಳ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಕಾಲ್ ಹೋಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಿಎಂಎಸ್ ಸಿಬ್ಬಂದಿಯೇ ಪೊಲೀಸರಿಗೆ ಪ್ರೈಮ್ ಸಸ್ಪೆಕ್ಟ್ ಅಂತ ಹೇಳಲಾಗ್ತಾ ಇದೆ. ಕ್ಯಾಶ್ ಸಾಗಿಸ್ತಾ ಇದ್ದಂತಹ ವಾಹನ ಬಿಚ್ಚಿಟ್ಟಿದೆ. ಹಲವು ವಿಚಾರಗಳ ಬಗ್ಗೆ ಲೀಡನ್ನು ಈ ಸಿಎಂಎಸ್ ವಾಹನನೇ ಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂಎಸ್ ವಾಹನ ಕೆಲ ತಾಂತ್ರಿಕ ಸಮಸ್ಯೆ, ರಾಬರಿಗೆ ವರದಾನ ಆಗಿದೆಯಾ ಅನ್ನುವಂಥ ಅನುಮಾನ ಕೂಡ ಬರ್ತಾ ಇದೆ. ಯಾಕೆ ಅಂತಂದರೆ ಸಿಎಂಎಸ್ ವಾಹನದಲ್ಲಿದೆ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್. ಹಿಂದಿನ ಡೋರ್ ಬಳಿ ಇರುತ್ತೆ ಈ ಒಂದು ಬಟನ್. ಸೊ ಈ ಒಂದು ವಾಹನದಲ್ಲಿರುವ ಹಲವಾರು ಫೀಚರ್ಸ್ ಏನಿದ್ದಾರೆ, ಈ ಬಟನ್ ಒತ್ತಿದ್ರೆ ಲಾಕರ್ ಆಟೋಮೆಟಿಕ್ ಲಾಕ್ ಆಗುತ್ತೆ. ನಂತರ ಜಪ್ಪಯ್ಯ ಅಂದರೂ ಹಿಂಬದಿ ಡೋರ್ ಓಪನ್ ಆಗೋದೇ ಇಲ್ಲ. ಸೊ ಈ ರೀತಿಯಾದಂತಹ ಫೆಸಿಲಿಟಿ ಇದ್ರೂ ಕೂಡ ಆ ಬಟನನ್ನು ಯಾಕೆ ಒತ್ತಲಿಲ್ಲ ಇವರು? ಮತ್ತು ಎಲ್ಲ ಸಿಎಂಎಸ್ ವಾಹನಗಳಲ್ಲೂ ಕೂಡ ಒಂದು ಸೈರನ್ ಇರುತ್ತೆ. ಇಂತಹ ರಾಬರಿ ಅಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಈ ಒಂದು ವಾಹನದ ಬಟನ್ ಒತ್ತಿದ ತಕ್ಷಣ ಆಟೋಮೆಟಿಕ್ ಆಗಿ ಡೋರ್ಗಳು ಲಾಕ್ ಆಗುತ್ತೆ. ದಿ ಸೇಮ್ ಟೈಮ್ ಸೈರನ್ ಕೂಡ ಜೋರಾಗಿ ಹೊಡೆದುಕೊಳ್ಳೋಕ್ಕೆ ಆರಂಭ ಆಗುತ್ತೆ. ಅದ್ಯಾವುದು ಕೂಡ ಇಲ್ಲಿ ಆಗಿಲ್ಲ. ಆಟೋಮ್ಯಾಟಿಕ್ ಆಗಿ ಲಾಕ್ ಆಗಲಿಲ್ಲ ಮತ್ತು ಸೈರನ್ ಕೂಡ ಕೂಗಲಿಲ್ಲ. ಗನ್ ಪಾಯಿಂಟ್ ಇಟ್ಟರು ಅಂತ ಹಣ ತೆಗೆದುಕೊಳ್ಳೋಕೆ ಬಿಟ್ಟಿದ್ಯಾಕೆ ಸಿಬ್ಬಂದಿ? ಅವ್ರ ಹತ್ರನೂ ಒಂದು ಗನ್ ಇತ್ತಲ್ಲ, ಆ ಗನ್ನ ಯಾಕೆ ಅವರು ಯೂಸ್ ಮಾಡಲಿಲ್ಲ? ಸೊ ಈ ಸಿಎಂಎಸ್ ವಾಹನ, ಪರ್ಟಿಕ್ಯುಲರ್ ಸಿಎಂಎಸ್ ವಾಹನ ಏನಿದೆ, ಈ ಒಂದು ಸಿಎಂಎಸ್ ವಾಹನದಲ್ಲಿ ಈ ರೀತಿಯಾದಂಥ ಟೆಕ್ನಿಕಲ್ ಎರರ್ಸ್ ಇದೆ ಅಂತ ಗೊತ್ತಾಗಿದ್ದು ಈ ಒಂದು ದರೋಡೆ ಮಾಡೋದಕ್ಕೆ ತುಂಬ ಈಸಿ ಆಯಿತು ಅಂತ ಅನಿಸುತ್ತೆ. ಸೊ ಇದೆಲ್ಲ ಮೊದಲೇ ಯಾರಿಗೆ ಗೊತ್ತಿರುತ್ತೆ ಅಂದರೆ ಆ ವಾಹನವನ್ನು ಪ್ರತಿನಿತ್ಯ ಚಲಾಯಿಸುವ ಅಥವಾ ಆ ವಾಹನದಲ್ಲಿ ಓಡಾಡುವ ಮತ್ತು ಆ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋರಿಗೆ ಮಾತ್ರ ಈ ಥರದ ಒಂದು ಟೆಕ್ನಿಕಲ್ ಎರರ್ ಈ ಒಂದು ಗಾಡಿಯಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಗಾಡಿ ಏನಿದೆ ಅಥವಾ ಈ ಸಿಎಂಎಸ್ ವಾಹನ ಏನಿದೆ, ಇದೇ ಹಲವಾರು ಲೀಡ್ಸ್ಗಳನ್ನು ಈಗ ಕೊಡ್ತಾ ಇದ್ದೆ ಯಾವ ರೀತಿ ತನಿಖೆ ಮಾಡಬೇಕು ಅಂತ.